ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಇಂದು ವೈಶಾಖ ಮಾಸದ ಈ ಪರಮ ಪವಿತ್ರವಾದ ತೃತೀಯ ದಿನವನ್ನ ಅಕ್ಷಯ ತೃತೀಯ ಎಂಬುದಾಗಿ ಶಾಸ್ತ್ರ ಪುರಾಣಗಳಲ್ಲಿ ವ್ಯವಹರಿಸುವುದುಂಟು. ಈ ನಮ್ಮ ಭಾರತೀಯ ಹಿಂದಿ ಭಾಷೆಯಲ್ಲಿ ಏನು 3.5 ಮುಹೂರ್ತ ಎಂಬುದಾಗಿ ಹೇಳ್ತಾರೆ. ಈ 3.5 ಮುಹೂರ್ತಗಳಲ್ಲಿ 3 ಪರಮ ಪವಿತ್ರವಾದ ಮುಹೂರ್ತಗಳು ಅಂತ ಏನಿದ್ದಾವೆ, ಅದರಲ್ಲಿ ಈ ಯಾವ ಅಕ್ಷಯ ತೃತೀಯ ಮುಹೂರ್ತವೂ ಕೂಡ ಒಂದಾಗಿದೆ. ಈ ಶುಭ ದಿನದಂದು ನಮ್ಮ ಹರಿವಾಯು ಗುರುಗಳನ್ನ ಸ್ಮರಿಸಿ ಅವರ ಅನುಗ್ರಹ ಕಾಂಕ್ಷಿಗಳಾಗಿ ನಾವು ಮಾಡುವ ಎಲ್ಲ ಶುಭ ಕಾರ್ಯಗಳು ಉತ್ತಮವಾದ ಫಲಗಳನ್ನು ನೀಡುತ್ತೆ. ಇವತ್ತು ನಾವು ಮಾಡುವ ಎಲ್ಲ ಒಳ್ಳೆ ಕಾರ್ಯದ ಸಂಕಲ್ಪಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೀತದೆ. ಇಂತಹ ಪರಮ ಪವಿತ್ರವಾದಂತಹ ಶುಭ ದಿನದಲ್ಲಿ ಸಮಸ್ತ ಲೋಕದ ಹಿತಕ್ಕೋಸ್ಕರವಾಗಿ, ಸಜ್ಜನ ವೃಂದದ ಹಿತಕ್ಕೋಸ್ಕರವಾಗಿ ವಿಶೇಷವಾದ ಪೂಜೆ, ಪ್ರಾರ್ಥನೆ ಇತ್ಯಾದಿ ಕಾರ್ಯಕ್ರಮಗಳು ಇಲ್ಲಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ನಡೀತಾ ಇದ್ದಾವೆ. ಇದರ ಅಂಗವಾಗಿ ಇವತ್ತು ಪ್ರತಿನಿತ್ಯವೂ ಕೂಡ ಗುರುರಾಜರೇ ಮೊದಲಾದಂತಹ ವೃಂದಾವನಗಳಿಗೆ ಅನೇಕ ಬಗೆಯಾದ ರಜತ ಸುವರ್ಣ ಕವಚಗಳ ಧಾರಣೆ, ವಿಶೇಷವಾದ ವಸ್ತ್ರಗಳ ಧಾರಣೆ, ಪುಷ್ಪಾಲಂಕಾರ ಮೊದಲಾದವುಗಳಿಂದ ಗುರುರಾಜರ ಮತ್ತು ಇತರ ವೃಂದಾವನಗಳ ಸನ್ನಿಧಾನದಲ್ಲಿ ದರ್ಶನವನ್ನು ನಾವು ಪಡೆಯಬಹುದು. ವರ್ಷದಲ್ಲಿ ಇವತ್ತಿನ ದಿನ ಮಾತ್ರ ಸಮಗ್ರವಾಗಿ ಗಂಧಲೇಪನದ ಮೂಲಕವಾಗಿ, ಅಂದರೆ ಚಂದನದ ಅಲಂಕಾರದ ಮೂಲಕವಾಗಿಯೇ ಇವತ್ತಿನ ದರ್ಶನ ಅನ್ನುವಂಥದ್ದು ಎಲ್ಲ ಭಕ್ತರಿಗೆ ಲಭ್ಯವಾಗುತ್ತೆ. ಇದು ಪರಮ ಪವಿತ್ರವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತನು ಮನ ಧನಗಳಿಂದ, ಭಕ್ತಿ ಶ್ರದ್ಧೆಗಳಿಂದ ಅನೇಕ ಭಕ್ತರು ದೇಶದ ಉದ್ದದಗಲಕ್ಕೂ ವಿದೇಶಗಳಿಂದಲೂ ಕೂಡ ಜಾತ್ಯತೀತವಾದ ಭಕ್ತರೆಲ್ಲರೂ ಕೂಡ ಸೇವಾರೂಪವಾಗಿ ತಮ್ಮ ಕೈಂಕರ್ಯವನ್ನು ಮಾಡಿದ್ದಾರೆ. ಅನೇಕರು ಆರ್ಥಿಕವಾಗಿ ಈ ಉತ್ಸವದ ಸೇವಾದಾರರಾಗಿ ಸೇವೆಯನ್ನ ಮಾಡಿಸಿದರೆ, ಮತ್ತು ಅನೇಕರು ದೈಹಿಕವಾಗಿ ಈ ಚಂದನವನ್ನ ತೆಗೆಯುವ ಮೂಲಕ ಸೇವೆಯನ್ನು ಮಾಡಿದ್ದಾರೆ. ಮತ್ತೆ ಕೆಲವರು ಚಂದನ ಕಾಷ್ಟ ಅಂದರೆ ಸ್ಯಾಂಡಲ್ವುಡ್ ಅದನ್ನ ನೀಡುವ ಮೂಲಕವಾಗಿ ಸೇವೆಯನ್ನು ಮಾಡಿದ್ದಾರೆ. ಇನ್ನು ಕೆಲವರು ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕರಿಸಿದ್ದಾರೆ. ಮತ್ತೆ ಕೆಲವರು ಮಾಧ್ಯಮಗಳ ಮೂಲಕವಾಗಿ ಇಲ್ಲಿ ನಡೆಯುವ ಉತ್ಸವಗಳನ್ನು ವೀಕ್ಷಿಸಿ ಪುನೀತರಾಗಿದ್ದಾರೆ. ಹೀಗೆ ಬಗೆ ಬಗೆಯಾಗಿ ಗುರುರಾಜರ ಸೇವೆಯಲ್ಲಿ, ರಾಘವೇಂದ್ರ ಸ್ವಾಮಿಗಳವರ ಸೇವೆಯಲ್ಲಿ ಪಾಲ್ಗೊಂಡಂತಹ ಜಾತ್ಯತೀತವಾದ ಸಮಸ್ತ ಭಕ್ತವೃಂದಕ್ಕೆ ಹರಿವಾಯು ಗುರುಗಳು ಹಿತೋಪತಿಶಯವಾದ ಆಯುರ ಆರೋಗ್ಯಗಳನ್ನು ನೀಡಿ, ಸಕಲ ಕಷ್ಟಗಳನ್ನು ಪರಿಹಾರ ಮಾಡಿ, ಸಕಲ ಇಷ್ಟಗಳನ್ನು ಪೂರ್ಣ ಮಾಡಿ, ಅವರವರ ಮನೋರಥಗಳನ್ನು ಪೂರ್ಣ ಮಾಡಲಿ ಎಂಬುದಾಗಿ ಸಮಸ್ತ ಭಕ್ತರ ಪರವಾಗಿ ನಾವು ದೇವರಲ್ಲಿ, ರಾಯರಲ್ಲಿ, ಗುರುಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆನ್ಲೈನ್ ಮೂಲಕವಾಗಿ ಮತ್ತು ಆಫ್ಲೈನ್ ಮೂಲಕವಾಗಿ ಅನೇಕ ಜನ, ಸಾವಿರಾರು ಸಂಖ್ಯೆಯ ಭಕ್ತರು, ನಾನಾ ಗೋತ್ರೋದ್ಭವರಾದ ಭಕ್ತರುಗಳೆಲ್ಲರೂ ಕೂಡ ಆರ್ಥಿಕವಾಗಿ ಈ ಸೇವೆಯನ್ನು ಅವರು ಸೇವಾದಾರರಾಗಿ ನಡೆಸಿದ್ದಾರೆ. ಅಂತಹ ಎಲ್ಲ ಸೇವಾಕರ್ತರುಗಳ ಗೋತ್ರ ಮತ್ತು ನಾಮ, ಅದರ ಉಚ್ಚಾರಣೆಯನ್ನು ಸಂಕಲ್ಪಪೂರ್ವಕವಾಗಿ ಇಲ್ಲಿ ಮಠದ ಪುರೋಹಿತರು ಮತ್ತು ಆಚಾರ್ಯಗಳು ಮಾಡ್ತಾರೆ. ಅಲ್ಲಲ್ಲೇ ಇರತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಅವರವರ ಮನೋಭೀಷ್ಟಗಳನ್ನು ಹರಿವಾಯು ಗುರುಗಳು ಪೂರ್ಣ ಮಾಡಲಿ ಅಂತ ಹೇಳ್ತಾ ಅವರವರ ಲಿಸ್ಟನ್ನು ಇಲ್ಲಿ ನಾವು ಸಂಕಲ್ಪಪೂರ್ವಕವಾಗಿ ಪಡಿಸ್ತಾ ಇದ್ದೇವೆ. ಗುರುಗಳ ವೃಂದಾವನ ಪಾಡಿರೋ, ವೃಂದಾವನ ನೋಡಿ ಆನಂದ ಮದವೇರಿ, ವೃಂದಾವನ ನೋಡಿ ಆನಂದ ಮದವೇರಿ, ಚಂದದಿ ದ್ವಾದಶ ಪೌಂಡ್ರಾಂಕಿತ ಗೊಂಬ, ಚಂದದಿ ದ್ವಾದಶ ಪೌಂಡ್ರಾಂಕಿತ ಗೊಂಬ, ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ, ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ.
ತುಂಗಭದ್ರಾ ನದಿಯ ತೀರದಿ ಇದ್ದ ತುಂಗ ಮಂಟಪ ಮಧ್ಯದಿ ತುಂಗಭದ್ರಾ ನದಿಯ ತೀರದಿ ಇದ್ದ ತುಂಗ ಮಂಟಪ ಮಧ್ಯದಿ ಶೃಂಗಾರ ತುಳಸಿ ಪದ್ಮಾಕ್ಷ ಸರಗಳಿಂದ ಶೃಂಗಾರ ತುಳಸಿ ಪದ್ಮಾಕ್ಷ ಸರಗಳಿಂದ ಮಂಗಳಕರ ಮಹಾಮಹಿಮೆಯಿಂದೋಪುವ ಮಂಗಳಕರ ಮಹಾಮಹಿಮೆಯಿಂದೋಪುವ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ ವೃಂದಾವನ ನೋಡಿರೋ ಗುರುಗಳ ವೃಂದಾವನ ಪಾಡಿರೋ